ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ಭಾಗವತದಲ್ಲಿ ನಾವೀಗ 2ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ಶುಕ ಮುನಿ ಹಾಗೆಯೇ ಪರೀಕ್ಷಿತ ಮಹಾರಾಜನ ಮಧ್ಯದ ಸಂವಾದವನ್ನು ನೋಡ್ತಾ ಇದ್ದೇವೆ. ಶ್ರೀಮದ್ ಭಾಗವತ ಭಗವಂತನ ಸಂಬಂಧಿ ವಿಷಯಗಳ ವಿವರಣೆ ಅವರಿಬ್ಬರ ನಡುವೆ ಆಗ್ತಾ ಇದೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕವನ್ನು ನೋಡೋಣ. 2ನೇ ಸ್ಕಂದದ 1ನೇ ಅಧ್ಯಾಯದ 15ನೇ ಶ್ಲೋಕದಿಂದ ಇವತ್ತಿನ ಶ್ಲೋಕ ಪ್ರಾರಂಭ ಆಗ್ತದೆ. ಅಂತಕಾಲೇ ತು ಪುರುಷ ಆಗತೆ ಗತಸಾಧ್ವಸಃ ಛಿಂದ್ಯಾದ ಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನುಯೇ ಚತಂ. ಮೃತ್ಯುವಿನ ಸಮಯ ಬಂದಾಗ ಮನುಷ್ಯರು ಗಾಬರಿಗೊಳ್ಳಬಾರದು. ಆಗ ಮಾಡಬೇಕಾದ್ದು ಏನೆಂದರೆ, ಆತ ವೈರಾಗ್ಯದ ಶಸ್ತ್ರದಿಂದ ಶರೀರ ಹಾಗೂ ಅದಕ್ಕೆ ಸಂಬಂಧ ಹೊಂದಿದವರ ಜೊತೆ ಮಮತೆಯನ್ನು ತ್ಯಜಿಸಬೇಕು. ಈ ರೀತಿಯಾಗಿ ಶ್ರೀ ಶುಕ ಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕವನ್ನು ನೋಡೋಣ. ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೆ. ಧೈರ್ಯದೊಂದಿಗೆ ಮನೆಯನ್ನು ತ್ಯಜಿಸಿ ತೀರ್ಥದ ಪವಿತ್ರ ಜಲದಲ್ಲಿ ಸ್ನಾನವನ್ನು ಮಾಡಬೇಕು. ಪವಿತ್ರ ಹಾಗೆಯೇ ಏಕಾಂತ ಸ್ಥಳದಲ್ಲಿ ವಿಧಿಪೂರ್ವಕ ಆಸನವನ್ನು ಹಾಕಿ ಕುಳಿತುಕೊಳ್ಳಬೇಕು. ಈ ರೀತಿಯಾಗಿ ಶ್ರೀ ಶುಕ ಮುನಿಗಳು 2ನೇ ಸ್ಕಂದದ 1ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ 2ನೇ ಸ್ಕಂದದ 1ನೇ ಅಧ್ಯಾಯದ 17ನೆಯ ಶ್ಲೋಕ. ಅಭ್ಯಸೇನ್ಮನಸಾ ಶುದ್ಧಂ ತ್ರಿವೃದ್ ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇಜ್ಜಿತ ಶ್ವಾಸೋ ಬ್ರಹ್ಮ ಬೀಜಮವಿಸ್ಮರನ್. ನಂತರದಲ್ಲಿ ಪರಮ ಪವಿತ್ರ ಅ ಉ ಮು ಈ 3 ಅಕ್ಷರಗಳಿಂದ ಯುಕ್ತವಾದ ಪ್ರಣವದ ಜಪವನ್ನು ಮನಸ್ಸಿನಲ್ಲಿ ಮಾಡಬೇಕು. ಪ್ರಾಣವಾಯುವನ್ನು ವಶದಲ್ಲಿ ಇರಿಸಿಕೊಂಡು ಮನಸ್ಸಿನ ದಮನವನ್ನು ಮಾಡಬೇಕು ಮತ್ತು ಒಂದು ಕ್ಷಣಕ್ಕೂ ಕೂಡ ಪ್ರಣವವನ್ನು ಮರೆಯಕೂಡದು. ಮುಂದಿನ ಶ್ಲೋಕ 18ನೆಯ ಶ್ಲೋಕ. ನಿಯಚ್ಛೇದ್ವಿಷಯೇಭ್ಯೋ ಕ್ಷಾನ್ ಮನಸಾ ಬುದ್ಧಿಸಾರಥಿಃ ಮನೆ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇ ದ್ವಿಜ. ಬುದ್ಧಿಯ ಸಹಾಯದಿಂದ ಮನಸ್ಸಿನ ಮೂಲಕ ಇಂದ್ರಿಯಗಳಿಗೆ ಅವುಗಳ ವಿಷಯದಿಂದ ಅದನ್ನು ದೂರ ಮಾಡಿ ಮತ್ತು ಕರ್ಮವಾಸನೆಯಿಂದ ಚಂಚಲವಾದ ಮನಸ್ಸನ್ನು ವಿಚಾರಗಳಿಂದ ನಿಲ್ಲಿಸಬೇಕು. ಭಗವಂತನ ಮಂಗಲಮಯ ಸ್ವರೂಪದಲ್ಲಿ ತತ್ಪರರಾಗಿಸಬೇಕು. 19ನೆಯ ಶ್ಲೋಕ. ತತ್ರೈಕಾವಯವಂ ಧ್ಯಾಯೇದವ್ಯಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚನ ನ ಸ್ಮರೇತ್. ಪದಂ ತತ್ಪರಮಂ ವಿಷ್ಣೋರ್ ಮನೋ ಯತ್ರ ಪ್ರಸೀದತಿ. ಸ್ಥಿರಚಿತ್ತದಿಂದ ಭಗವಂತನ ಶ್ರೀ ವಿಗ್ರಹಗಳಲ್ಲಿ ಯಾವುದಾದರೊಂದು ಅಂಗದ ಧ್ಯಾನವನ್ನು ಮಾಡಿ, ಇದೇ ರೀತಿಯಲ್ಲಿ ಒಂದೊಂದು ಅಂಗದ ಧ್ಯಾನವನ್ನು ಮಾಡ್ತಾ ವಿಷಯ ವಾಸನೆಯಿಂದ ರಹಿತವಾದ ಮನಸ್ಸನ್ನು ಪೂರ್ಣ ರೂಪದಿಂದ ಭಗವಂತನಲ್ಲಿ ಬೇರೆ ಯಾವ ವಿಷಯದ ಚಿಂತನೆಯಾಗದಂತೆ ತಲ್ಲೀನಗೊಳಿಸಬೇಕು. ಮುಂದೆ 20ನೆಯ ಶ್ಲೋಕ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛೇದ್ಧಾರಣಯಾ ಧೀರೋ ಹಂತಿಯಾ ತತ್ಕೃತಂ ಮಲಂ. ಒಂದು ವೇಳೆ ಭಗವಂತನ ಧ್ಯಾನವನ್ನು ಮಾಡುತ್ತಿರುವ ಸಮಯದಲ್ಲಿ ರಜೋಗುಣದಿಂದ ವಿಕ್ಷಿಪ್ತವಾಗಿ ಅಥವಾ ತಮೋಗುಣದಿಂದ ಮೂಢರು ಆದಲ್ಲಿ ಗಾಬರಿಗೊಳ್ಳುವಂತಹ ಅಗತ್ಯವಿಲ್ಲ. ಧೈರ್ಯದೊಂದಿಗೆ ಯೋಗಧಾರಣೆಯೊಂದಿಗೆ ಅದನ್ನು ಮತ್ತೆ ತನ್ನ ವಶವನ್ನಾಗಿಸಿಕೊಳ್ಳಬೇಕು. ಯಾಕೆಂದರೆ ಧಾರಣೆಯು ಹೇಳಿರುವ 2 ಗುಣಗಳನ್ನು, ಅದರ ದೋಷಗಳನ್ನು ದೂರೀಕರಿಸುವಂತಹದ್ದು ಇದಾಗಿದೆ. ಈ ರೀತಿಯಾಗಿ ಯಾವ ರೀತಿ
ಭಗವಂತನಲ್ಲಿ, ಭಗವಂತನ ವಿಗ್ರಹದಲ್ಲಿ ಮನಸ್ಸನ್ನು ಧಾರಣೆ ಮಾಡಬೇಕು ಎನ್ನುವುದಾಗಿ ಶುಕಮುನಿ ಪರೀಕ್ಷಿತ ಮಹಾರಾಜನಿಗೆ ಹೇಳುತ್ತಾ ಇದ್ದಾನೆ. ಮುಂದೆ ಅವರ ಸಂವಾದ ಎಲ್ಲಿಗೆ ಹೋಗಿ ತಲುಪ್ತದೆ ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.